ಸಣ್ಣ ಜಾಗ ಇದೆ, ಆದ್ರೆ ಅದರಲ್ಲೇ ಜಾಸ್ತಿ ಇಳುವರಿ ತೆಗಿಬೇಕು. ಇದು ಇವತ್ತಿನ ಕಾಲದ ಸಣ್ಣ ರೈತರು ಎದುರಿಸ್ತಿರೋ ದೊಡ್ಡ ಚಾಲೆಂಜ್ ಅಲ್ವಾ? ಕಡಿಮೆ ಜಾಗದಲ್ಲಿ ಮ್ಯಾಕ್ಸಿಮಮ್ ಆದಾಯ ಗಳಿಸೋದು ಹೇಗೆ? ಬನ್ನಿ, ಇವತ್ತು ಇದಕ್ಕೊಂದು ಸೂಪರ್ ಪರಿಹಾರದ ಬಗ್ಗೆ ಮಾತಾಡೋಣ. 1 ನಿಮಿಷ. ಒಂದು ಕಾರು ನಿಲ್ಸೋ ಜಾಗಕ್ಕಿಂತ ಚಿಕ್ಕ ಜಾಗದಲ್ಲಿ ಬರೋಬ್ಬರಿ 500 ಕೋಳಿಗಳನ್ನ ಸಾಕಬಹುದು ಅಂದ್ರೆ ನಂಬ್ತೀರಾ? ಕೇಳೋಕೆ ವಿಚಿತ್ರ ಅನ್ಸ್ಬಹುದು, ಆದ್ರೆ ಇದು ಸಾಧ್ಯ. ಹೇಗೆ ಅಂತೀರಾ? ಅದೇ ಇವತ್ತಿನ ನಮ್ಮ ವಿಶ್ಲೇಷಣೆಯ ಮುಖ್ಯ ವಿಷಯ. ನೆನಪಿಡಿ, ನಾವು ಮಾತಾಡ್ತಿರೋದು 500 ಕೋಳಿಗಳ ಬಗ್ಗೆ. ಇದು 10, 20 ಅಲ್ಲ, ಪೂರ್ತಿ 500. ಇಷ್ಟೊಂದು ಕೋಳಿಗಳನ್ನ ಅಷ್ಟು ಚಿಕ್ಕ ಜಾಗದಲ್ಲಿ ಯಶಸ್ವಿಯಾಗಿ ಮ್ಯಾನೇಜ್ ಮಾಡೋದೇ ಈ ವಿಧಾನದ ಅಸಲಿ ಗಮ್ಮತ್ತು. ಸರಿ, ಹಾಗಾದ್ರೆ ಇಷ್ಟೊಂದು ಕೋಳಿಗಳಿಗೆ ಎಷ್ಟು ಜಾಗ ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹೇಳ್ತೀನಿ ಕೇಳಿ. ಕೇವಲ 1 ಮೀಟರ್ ಅಗಲ ಮತ್ತು 7.2 ಮೀಟರ್ ಉದ್ದ ಅಷ್ಟೇ. ಅಬ್ಬಾ, ಇದು ಹೇಗ್ ಸಾಧ್ಯ ಅಂತ ತಲೆ ಕೆಡ್ಸ್ಕೊಳ್ತಿದ್ದೀರಾ? ಬನ್ನಿ, ಇದರ ಹಿಂದಿನ ಸೀಕ್ರೆಟ್ ಏನು ಅಂತ ಈಗ ನೋಡೋಣ. ಓಕೆ, ಈಗ ಈ 500 ಕೋಳಿಗಳ ಬ್ಲೂ ಪ್ರಿಂಟ್ ಒಳಗೆ ಹೋಗೋಣ. ಅಂದ್ರೆ ಇಷ್ಟೊಂದು ಕೋಳಿಗಳನ್ನ ಅಷ್ಟು ಚಿಕ್ಕ ಜಾಗದಲ್ಲಿ ಹೇಗೆ ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಸಿಸ್ಟಮ್ ಎಷ್ಟು ಸಿಂಪಲ್ ಆಗಿದೆ ಅಂತ. ಇಡೀ ಹಿಂಡನ್ನ 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಗ್ರೂಪ್ ಎಯಲ್ಲಿ ಗಂಡು ಕೋಳಿಗಳು, ನಿರ್ದಿಷ್ಟ ಮಾರ್ಕೆಟ್ಗಾಗಿ. ಗ್ರೂಪ್ ಬಿಯಲ್ಲಿ ಹೆಣ್ಣು ಕೋಳಿಗಳು, ಅವು ಕೂಡ ಸ್ಪೆಸಿಫಿಕ್ ಮಾರ್ಕೆಟ್ಗೆ. ಇನ್ನು ಗ್ರೂಪ್ ಸಿಯಲ್ಲಿ 45 ದಿನ ಆಗದಿರೋ, ಇನ್ನೂ ಗಂಡು ಹೆಣ್ಣು ಅಂತ ವಿಂಗಡಿಸದೇ ಇರೋ ಮರಿಗಳು. ಪ್ರತಿಯೊಂದು ಗುಂಪಿಗೂ ಒಂದೊಂದು ಸ್ಪಷ್ಟವಾದ ಉದ್ದೇಶ ಇದೆ. ನೋಡಿ, ಎಫಿಷಿಯನ್ಸಿ ಅಂದ್ರೆ ಇದೇನೆ. ಸರಿ, ಈ ಇಡೀ ಸಿಸ್ಟಮ್ನ ಹೃದಯ ಭಾಗಕ್ಕೆ ಬಂದ್ವಿ ಈಗ. ಇದರ ಯಶಸ್ಸಿನ ಅಸಲಿ ಮ್ಯಾಜಿಕ್ ಏನ್ ಗೊತ್ತಾ? ಅದುವೇ ಈ 45 ದಿನಗಳ ವಿಂಗಡಣೆಯ ರಹಸ್ಯ. ಇಲ್ಲಿ ತಾಳ್ಮೆಯೇ ಎಲ್ಲಕ್ಕಿಂತ ದೊಡ್ಡ ಅಸ್ತ್ರ. ಆದ್ರೆ ಇಲ್ಲೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ. 100 ಕೋಳಿ ಮರಿಗಳ ಮಧ್ಯೆ ಯಾವುದು ಹುಂಜ ಯಾವುದು ಹೆಟ್ಟೆ ಅಂತ ಚಿಕ್ಕ ವಯಸ್ಸಲ್ಲೇ ಪಕ್ಕಾಗಿ ಹೇಳೋದು ಹೇಗೆ? ಇದು ಸುಲಭದ ಮಾತಲ್ವಾ ಅಲ್ವಾ? ಎಷ್ಟೋ ಜನ ರೈತರಿಗೆ ಇದೇ ದೊಡ್ಡ ತಲೆನೋವು. ನೋಡಿ, ಸಾಮಾನ್ಯವಾಗಿ ಎಲ್ರೂ ಮಾಡೋ ತಪ್ಪಂದ್ರೆ ಇದೆ. ಮರಿಯ ತಲೆ ಶೇಪು, ಅದರ ಬಾಡಿ ಸೈಜ್ ನೋಡಿ ಗಂಡ ಹೆಣ್ಣ ಅಂತ ಡಿಸೈಡ್ ಮಾಡೋಕ್ ಹೋಗ್ತಾರೆ. ಆದ್ರೆ ಈ ಆರಂಭಿಕ ಲಕ್ಷಣಗಳು ಪಕ್ಕಾ ಮೋಸ ಮಾಡ್ತವೆ. 100ಕ್ಕೆ 100% ನಿಖರವಾಗಿ ಗುರುತಿಸೋಕೆ ಒಂದೇ ದಾರಿ. ಅದು ಅವುಗಳ ಪ್ರೌಢ ಗರಿಗಳು, ಅಂದ್ರೆ ದೊಡ್ಡಾದ್ಮೇಲೆ ಬರುವ ರೆಕ್ಕೆ ಪುಕ್ಕಗಳು ಬೆಳೆಯೋವರೆಗೂ ಕಾಯೋದು. ಹೌದು, ಅದೇ ಆ ಮ್ಯಾಜಿಕ್ ನಂಬರ್ 45 ದಿನಗಳು. ಅಷ್ಟು ದಿನಗಳ ಕಾಲ ಕಾಯಲೇಬೇಕು. ಆ ತಾಳ್ಮೆ ತೋರಿಸಿದ್ರೆ ನಿಖರತೆ ತಾನಾಗೇ ಸಿಗುತ್ತೆ. ಅವಸರ ಮಾಡಿದ್ರೆ ಇಡೀ ಲೆಕ್ಕಾಚಾರನೇ ತಲೆ ಕೆಳಗಾಗುತ್ತೆ. ಈ ಪ್ರಾಸೆಸ್ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತ. ಮೊದಲನೇ ದಿನ ಮರಿಗಳನ್ನ ತರೋದು. 44 ದಿನಗಳ ಕಾಲ ಎಲ್ಲವನ್ನೂ ಒಟ್ಟಿಗೆ ಬೆಳೆಯೋಕ್ ಬಿಡೋದು. ಈ ಟೈಮಲ್ಲಿ ಸುಮ್ನೆ ಗಮನಿಸ್ತಾ ಇರೋದು. ಸರಿಯಾಗಿ 45ನೇ ದಿನ ಅವುಗಳ ಗರಿಗಳೇ ಕ್ಲಿಯರ್ ಆಗಿ ಹೇಳತ್ತೆ ಯಾವುದು ಗಂಡು ಯಾವುದು ಹೆಣ್ಣು ಅಂತ. ಆಮೇಲೆ ಆರಾಮಾಗಿ ಬೇರೆ ಬೇರೆ ಮಾಡ್ಬೋದು. ಅಂದ್ರೆ ಇದರ ಹಿಂದಿನ ತತ್ವ ಇಷ್ಟೇ. ನಾವು ಏನೋ ಊಹೆ ಮಾಡೋದಕ್ಕಿಂತ ಪ್ರಕೃತಿ ನಮ್ಗೆ ಕೊಡುವ ಸ್ಪಷ್ಟವಾದ ಸುಳಿವಿಗೆ ಕಾಯ್ಬೇಕು. ಕೋಳಿಗಳು ಸಹಜವಾಗಿ ಬೆಳೆದಾಗ ಅವುಗಳ ದೇಹವೇ ನಮ್ಗೆ ಬೇಕಾದ ಉತ್ತರ ಕೊಡುತ್ತೆ. ಸಿಂಪಲ್. ಹಾಗಾದ್ರೆ ಈ ಇಡೀ ಉದಾಹರಣೆಯಿಂದ ನಮಗೇನು ಪಾಠ ಸಿಕ್ತು? ಇದು ಬರೀ ಕೋಳಿ ಸಾಕಾಣಿಕೆ ಬಗ್ಗೆ ಮಾತ್ರ ಅಲ್ಲ, ಇದೊಂದು ದಕ್ಷತೆಯ ಬಗ್ಗೆ ಹೇಳಿಕೊಡುವ ಅದ್ಭುತ ತತ್ವ. ಈ ಯಶಸ್ಸಿನ ಹಿಂದಿರೋ 4 ಪ್ರಮುಖ ಸೂತ್ರಗಳು ಅಂದ್ರೆ, ಮೊದಲನೇದು ಉದ್ದುದ್ದಕ್ಕೆ ಅಥವಾ ಎತ್ತರಕ್ಕೆ ಇರೋ ಜಾಗವನ್ನ ಬಳಸ್ಕೊಳ್ಳೋದು. 2ನೇದು ಒಂದು ಸ್ಲಾಟ್ ಸಿಸ್ಟಮ್ ತರಾದ ವ್ಯವಸ್ಥೆ ಮಾಡೋದು. 3ನೇದು ಸರಿಯಾದ ಬಯೋಲಾಜಿಕಲ್ ಟೈಮ್ ಬರೋವರೆಗೂ ಕಾಯೋದು. ಮತ್ತು 4ನೇದು ನಮ್ಮ ಊಹೆಗಳಿಗಿಂತ ಹೆಚ್ಚಾಗಿ ಕಣ್ಣಾರೆ ನೋಡಿ ಗಮನಿಸೋದಕ್ಕೆ ಪ್ರಾಮುಖ್ಯತೆ ಕೊಡೋದು. ಈ ಪಾಯಿಂಟ್ಸ್ ಕೇವಲ ಕೋಳಿ ಸಾಕಾಣಿಕೆಗೆ ಅಲ್ಲ, ಸಣ್ಣ ಜಾಗದಲ್ಲಿ ಏನೇ ಮಾಡಿದ್ರೂ ಅನ್ವಯ ಆಗುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ. ಈ ವಿಧಾನ ಒಂದು ಹೊಸ ಯೋಚನೆಗೆ ದಾರಿ ಮಾಡಿಕೊಡುತ್ತಾ? ನಮ್ಮ ಕೃಷಿ ಪದ್ಧತಿಗಳಲ್ಲಿ ಇದು ಹೀಗೇ ಮಾಡಬೇಕು, ಇದು ಇಷ್ಟೇ ಅಂತ ನಾವನ್ಕೊಂಡಿರೋ ಎಷ್ಟೊಂದು ನಿಯಮಗಳಿದೆ ಅಲ್ವಾ? ಅದನ್ನೆಲ್ಲ ಕೇವಲ ನಮ್ಮ ಯೋಚನಾ ದೃಷ್ಟಿಯನ್ನ ಸ್ವಲ್ಪ ಬದಲಾಯಿಸಿದ್ರೆ ಮುರಿಬಹುದೇನೋ? ಯೋಚನೆ ಮಾಡಿ.